ನಮಸ್ಕಾರ ಗುರು, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಮಾಡ್ತಿರೋದು ಬೈಕ್ ರಿವ್ಯೂ TVS Raidon 110cc. ಇದು TVS ಕಂಪನಿಯವರು 2018ರಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ. ಲಾಂಚ್ ಮಾಡಿದಾಗ ಏನೋ ಹಾವಳಿ ಮಾಡಲ್ಲ, ಆದಮೇಲೆ ಹೋಗ್ತಾ 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 ಹಾವಳಿನೇ ಜಾಸ್ತಿ ಆಗ್ಬಿಡ್ತು ಈ ಗಾಡಿಗೆ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಗುರು, ಮೀಟ್ರ್ ಹತ್ರ ನೋಡಬೇಕಾದ್ರೆ ಇಲ್ಲಿ ಎಷ್ಟು ಕಿಲೋಮೀಟ್ರ್ ಓಡಿಸಿದೆ ಅಂತ ಮೀಟ್ರ್ ನೋಡಿಸುತ್ತೆ. ಇಲ್ಲಿ ಪೆಟ್ರೋಲು ಸಿಂಬಲ್ ನೋಡಿಸುತ್ತೆ, ನ್ಯೂಟ್ರಲ್ ಸಿಂಬಲು, ಇಂಡಿಕೇಟರ್ ಸಿಂಬಲು, ಹೈ ಬೀಮು ಲೋ ಬೀಮ್ ನೋಡಿಸುತ್ತೆ ಅಷ್ಟೇ. 55ರಿಂದ 60ವರೆಗೂ ಮೈಲೇಜ್ ಐತೆ. 10 ಲೀಟರ್ ಟ್ಯಾಂಕ್ ಕೆಪಾಸಿಟಿ ಐತೆ. BS6 ಇರೋದ್ರಿಂದ ಸೈಡ್ ಸ್ಟ್ಯಾಂಡ್ ಆಗಿದ್ರೆ ಸಿಂಬಲ್ ನೋಡಿಸುತ್ತೆ. ಸದ್ಯಕ್ಕೆ ನಾನು ಅದು ಎತ್ಬಿಟ್ಟಿದ್ದೀನಿ, ಆವಾಗ ತಲೆನೋವು ಇರುತ್ತೆ ಅಂತ. ಅದು ಬಿಟ್ಟರೆ ಎಕ್ಸ್ಟ್ರಾ ಫಿಟ್ಟಿಂಗ್ ಇದೊಂದು ಇಂಡಿಕೇಟರ್ ಒಂದು ಹಾಕ್ಬಿಟ್ಟಿದ್ದೀನಿ ಗುರು, ಪಾರ್ಕಿಂಗ್ ಲೈಟ್ದು. ಗುರು, ಗಾಡಿ ಸೌಂಡ್ ಒಂದು ಸತಿ ಕೇಳ್ಕೊಂಬಿಡಿ. ಪರವಾಗಿಲ್ಲ ಗುರು, ರಾಯಲ್ ಎನ್ಫೀಲ್ಡ್ಗಿಂತ ಮಸ್ತಾಗಿ ಐತೆ ಸೌಂಡು. ಬನ್ನಿ ಗಾಡಿ ಆಡಿಸ್ಬಿಟ್ಟು ಆನ್ ಮಾಡ್ಕೊಂಬಿಟ್ಟು ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ ಅಂತ. ಗಾಡಿ ಸೌಂಡು ಸೂಪರು. ರಾಯಲ್ ಎನ್ಫೀಲ್ಡ್ಗಿಂತ ಎಲ್ಲೋ ಒಂದು ಸೈಡ್ ಪರವಾಗಿಲ್ಲ. ಇನ್ನು ಪವರ್ ಬಗ್ಗೆ ಮಾತಾಡೋಕೆ ಹೋದರೆ ಏರ್ ಕೂಲ್ಡ್ ಸಿಂಗಲ್ ಸಿಲಿಂಡರು 4 ಸ್ಟ್ರೋಕ್ ಎಂಜಿನ್ ಸಿಗುತ್ತೆ. 8 bhp 8.7 ನ್ಯೂಟನ್ ಮೀಟರ್ ಟಾರ್ಕ್ ಇದೆ. 4 ಸ್ಪೀಡ್ ಗೇರ್ ಬಾಕ್ಸ್ ಇದೆ. ಇನ್ನು ಬ್ರೇಕಿಂಗ್ ಸಿಸ್ಟಮ್ ಬಗ್ಗೆ ಮಾತಾಡೋಕೆ ಹೋದರೆ ಡ್ರಮ್ ಬ್ರೇಕ್ ಸಿಗುತ್ತೆ ಮತ್ತು ಡಿಸ್ಕ್ ಬ್ರೇಕ್ ಸಿಗುತ್ತೆ. ಆದರೆ ನನ್ನ ಚಾಯ್ಸು ನೀವೆಲ್ಲರೂ ಡಿಸ್ಕ್ ಬ್ರೇಕ್ ತೊಗೊಳ್ಳಿ ಅಂತ. ಯಾಕಂದರೆ ಡಿಸ್ಕ್ ಬ್ರೇಕು ನೀವು ಮಳೆಗಾಲದಲ್ಲಿ ಮಾತ್ರ ಸ್ವಲ್ಪ ಹುಷಾರಾಗಿ ಓಡಿಸ್ಬೇಕು. ಡ್ರಮ್ ಬ್ರೇಕು ಮಳೆಗಾಲ ಮತ್ತು ಬೇರೆ ಯಾವುದಾದ್ರೂ ಸೀಸನ್ ಇದ್ದರೆ ಆಗಲ್ಲ. ನೀವೇನಾದರೂ ಸ್ಪೀಡಾಗಿ ಹೋಗಿ ಸಡನ್ನಾಗಿ ಬ್ರೇಕ್ ಏನಾದರೂ ಅಪ್ಲೈ ಮಾಡಿದ್ರೆ ಅಷ್ಟೇ ನಿಮ್ಮ ಕತೆ. ಹಾಗೆ ಸ್ಪೀಡು ನೋಡ್ಕೊಂಬಿಡೋಣ. ಈ ಗಾಡಿ ಮಿಸ್ ಆಗಿ TVS ಶೋರೂಮಲ್ಲಿ ಬಂದುಬಿಟ್ಟದೆ ಗುರು. ಇಲ್ಲ ಅಂದರೆ ಈ ಗಾಡಿಯಲ್ಲಿರೋ ವೈಬ್ರೇಷನ್ನು, ಪವರು, ಟಾರ್ಕು ಎಲ್ಲ ಆಲ್ಮೋಸ್ಟ್ ರಾಯಲ್ ಎನ್ಫೀಲ್ಡ್ ಶೋರೂಮ್ಗೆ ಸರಿಯಾಗಿ ಸೂಟ್ ಆಗುತ್ತೆ. ಆವಾಗ ಫುಲ್ಲು ವೈಬ್ರೇಟ್ ನೋಡಿ, ಸಿಕ್ಕಾಪಟ್ಟೆ ಡೆಂಗ್ 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 ಅಂತ ಆಡುತ್ತೆ ಗಾಡಿ. ಮಾತ್ರ ಸಖತ್ತಾಗಿ ಡ್ಯಾನ್ಸ್ ಆಡುತ್ತೆ. ಆದರೆ ಸ್ಟೇಬಲ್ ಆಗೈತೆ ಗುರು ಅಷ್ಟೇ. ಜಾಯಿಂಟ್ ಬನ್ನಿ ಗಾಡಿ ಸ್ಪೀಡ್ ನೋಡ್ಕೊಂಬಿಡೋಣ. ಇರೋದ್ರಲ್ಲೇ ಬೆಸ್ಟ್ ಗಾಡಿಗರು 100cc. ಆ ಹಳೆ ಪಂಟ್ರನ್ನ ಬಿಟ್ಟರೆ ಇವಾಗ ಬರ್ತಿರೋ ಎಲ್ಲ BS4 BS6 ಗಾಡಿಗಳೆಲ್ಲ TVS Raidon ಒಂದು ಲೆವೆಲಲ್ಲಿ ಬೆಸ್ಟ್ ಅನಿಸ್ತತೆ. ಯಾಕಂದರೆ ಸ್ಪ್ಲೆಂಡ್ರದ್ದು ಲುಕ್ ನೋಡಿದ್ರೆ ಸುಮಾರು ಜನ ತೊಗೊಳ್ತಾನೆ ಇಲ್ಲ. ಅದು ಬಿಟ್ಟರೆ ಲುಕ್ಕಲ್ಲೂ ಸರಿ, ಕಿಕ್ಕಲ್ಲೂ ಸರಿ TVS Raidon ಒಂಥರ ಬೆಸ್ಟಾಗೈತೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು. ಬನ್ನಿ 80 90 100 ಎಂಟಮ್ಮ 100 ವೈಬ್ರೇಟ್ ಶುರು ಆಯಿತು. ಒಂದು ಲೆವೆಲ್ ರೋಡ್ ಇತ್ತಂದರೆ ಹೆಂಗೆ ಕನ್ಫರ್ಮ್ ಮಾಡ್ಕೊಂಡ್ಬಿಡ್ಬೋದು. ಲೆವೆಲೇ ಇಲ್ಲ ಗುರು ರೋಡ್ಗಳು. ಆದರೆ 100 ಅಂತೂ ಕನ್ಫರ್ಮು. 110 ಹೊಡೆದಿದ್ದೀನಿ ನಾನು ಒಂದು ಸತಿ. ಈ 100cc ಮೈಲೇಜ್ ಗಾಡಿಗಳಂತ ಬಂದರೆ ಈ ಸ್ವಿಗ್ಗಿ ಝೊಮ್ಯಾಟೊ ಈ ಥರ ಡೆಲಿವರಿ ಕೆಲಸ ಮಾಡೋರೆಲ್ಲ ಜಾಸ್ತಿ ತೊಗೊಳ್ತಾರೆ ಗುರು ಈ ಥರ ಗಾಡಿಗಳನ್ನ. ಅದು ಬಿಟ್ಟರೆ ನಮ್ಮ ಅಪ್ಪಂದಿರು, ನಮ್ಮ ಅಣ್ಣಂದಿರು ಈ ಥರ ಕೆಲ್ಸಕ್ಕೆ ಹೋಗೋರು ಮಾತ್ರ ತೊಗೊಳ್ತಾರೆ. ಈ TVS ಶೋರೂಮ್ ಅವರು ಎಲ್ಲ ಸ್ಕ್ಯಾಮ್ ಮಾಡ್ತಾರೆ ಅನಿಸ್ತತೆ. ಯಾಕಂದರೆ ಅವ್ರು ಮಾಡೋ ಪ್ರತಿಯೊಂದು ಗಾಡಿನೂ ಇನ್ನೊಂದು ಗಾಡಿಗೆ ಈಕ್ವಲ್ ಆಗಿರುತ್ತೆ ಅಂದರೆ ಒಂದು ಹೇಳೋಕ್ಕೆ ಹೋದರೆ ಇವಾಗ TVS Raidon ಸ್ಪ್ಲೆಂಡ್ರನ್ನ ಕಂಪೇರ್ ಮಾಡಿ ನೋಡ್ಕೊಳ್ಳಿ, ಲುಕ್ಕನ್ನು ನೋಡ್ಕೊಳ್ಳಿ. ಪವರೆಲ್ಲ ಬಿಡಿ, ಅದು ಸ್ವಲ್ಪ ಚೇಂಜಸ್ ಇರುತ್ತೆ. ಲುಕ್ಕನ್ನು ನೋಡಿದ್ರೆ ಈ Raidon ಬೈಕು, ಸ್ಪ್ಲೆಂಡರ್ ಬೈಕು ಒಂದೇ ಥರ ಲುಕ್ ಇರುತ್ತೆ. ಇದು ಸ್ವಲ್ಪ ದೊಡ್ಡದಾಗಿರುತ್ತೆ, ಅದು ಸ್ವಲ್ಪ ಚಿಕ್ಕದಾಗಿರುತ್ತೆ.
ಮೂರ್ತಿ. ಈ ಗಾಡಿ ಗ್ರೌಂಡ್ ಕ್ಲಿಯರೆನ್ಸು 780 mm ಇದೆ. ಸೀಟು ಸೂಪರ್ ಆಗೈತೆ ಗುರು. ಆರಾಮಾಗಿ ನನ್ನಂಥವ್ರು ಇದ್ದರೆ 3 ಜನ 4 ಜನ ಕುತ್ಕೊಂಡು ಹೋಗ್ಬೋದು. ಇಲ್ಲ ಸ್ವಲ್ಪ ದಪ್ಪ ಇದ್ದೀರ ಅಂದರೆ ಒಂದು 2 ಜನ ಪಕ್ಕ ಕುತ್ಕೋಬೋದು. ಫುಲ್ ಸ್ಮೂದಾಗಿ ಐತೆ. ನೀವು ಸೀಟ್ ಕವರ್ ಹಾಕೊಂಡ್ಬಿಟ್ರೆ ಬೆಸ್ಟು. ಯಾಕಂದರೆ ಮಳೆಗಾಲದಲ್ಲಿ ಇಲ್ಲೆಲ್ಲ ಸ್ಟಿಚಸ್ ಮಾಡಿಕ್ಕಿರ್ತಾರೆ. ಮಳೆ ಬಂದಮೇಲೆ ಆ ಸ್ಟಿಚಸ್ ಒಳಗಡೆ ನೀರೆಲ್ಲ ಹೋಗಿ ಪ್ಯಾಂಟೆಲ್ಲ ಫುಲ್ ತ್ಯಾವ ಆಗಿಬಿಡುತ್ತೆ ಗುರು. ಇವತ್ತು ಭಾನುವಾರ ಯಾರು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಾಲೋ ಮಾಡಬೇಡಿ. ಫಾಲೋ ಮಾಡ್ತೀರಾ ಅಂದರೆ ಮಾಡ್ಕೊಳ್ಳಿ. ನಮಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಭಾನುವಾರ ಮಾತ್ರ ರಜಾ. ನಿನ್ನ ಅಕ್ಕನ್ ಕುರ್ಪ ಹಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತೇನೋ ನಿನ್ನ ಏನ್? ಹಲೋ ಚಿನ್ನ, ಗಾಡಿ ನಂಬರ್ ಮುಚ್ಚಿಸ್ಕೊಂಡು ಬರ್ತಾನಲ್ಲ ಅವನು. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನಿಸುತ್ತೆ. ಆಗಲಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋಗಿ. ಏನಾದರೂ ಸ್ವಲ್ಪ ಮಾತುಗಳು ಇಲ್ಲ ಏನಾದರೂ ಚೇಂಜಸ್ ಆಗಬೇಕಿತ್ತಂದರೆ ತಿಳಿಸೋಗಿ ಕಮೆಂಟ್ ಬಾಕ್ಸಲ್ಲಿ. ಮುಂದಿನ ವೀಡಿಯೋದಲ್ಲೇ ಸಿಗೋಣ ಮತ್ತೆ. ಟಾಟಾ, ಬೈ ಬೈ, ಸೇ ಯು.